ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ ಟಿ ಒಂದು ಅಭ್ಯರ್ಥಿಗಳ ಸಂಪೂರ್ಣವಾದ ಮಾಹಿತಿ ಇದೆ. 2025ಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಬೋದು. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಫಲಿತಾಂಶದ ಅಂಶಗಳು. ಪತ್ರಿಕೆ 1 ಅರ್ಹತೆ ಪಡೆದ ಅಭ್ಯರ್ಥಿಗಳು ವಿವರ ಈ ರೀತಿ ನೋಡಿ. ಅರ್ಜಿ ಸಲ್ಲಿಸಿದವರು ಎಷ್ಟು ಜನ ಅಂದರೆ 85,042 ಜನ. ಪರೀಕ್ಷೆಗೆ ಹಾಜರಾದವರು 79,395 ಜನ. ಗೈರು ಹಾಜರಾದವರು 5,647. ಇನ್ನು 60%ಕ್ಕೂ ಹೆಚ್ಚು ಅಂಕ ಪಡೆದವರು 22,741. ಆಮೇಲೆ 55%ಕ್ಕಿಂತ ಹೆಚ್ಚು 60%ಕ್ಕಿಂತ ಕಡಿಮೆ ಅಂಕ ಪಡೆದವರು ಯಾರ್ಯಾರಪ್ಪ ಅಂದರೆ SC ST ಪ್ರವರ್ಗ 1 ಮತ್ತು PH ಕ್ಯಾಂಡಿಡೇಟ್ ಎಷ್ಟು ಅಂದರೆ 6,636 ಜನ. ಇನ್ನು ನೆಕ್ಸ್ಟು ಅರ್ಹತೆ ಪಡೆದವರು ಒಟ್ಟಾರೆ ಎಷ್ಟಪ್ಪ ಅಂದರೆ 29,377. ಶೇಕಡಾವಾರು ಅರ್ಹತೆ ಪಡೆದವರು 37%. ಇನ್ನು ಪೇಪರ್ 2ಕ್ಕೆ ನೋಡೋಣ. ಅರ್ಹತೆ ಪಡೆದ ಅಭ್ಯರ್ಥಿಗಳು ವಿವರ. ಅರ್ಜಿ ಸಲ್ಲಿಸಿದವರು 22,50,189. ಪರೀಕ್ಷೆಗೆ ಹಾಜರಾದವರು 2,37,163. ಇನ್ನು ಗೈರು ಹಾಜರಾದವರು 13,026. 60%ಕ್ಕೂ ಹೆಚ್ಚು ಅಂಕ ಪಡೆದವರು 53,126. ಇನ್ನು 55%ಕ್ಕಿಂತ ಹೆಚ್ಚು 60ಕ್ಕಿಂತ ಕಡಿಮೆ ಅಂಕ ಪಡೆದವರು ಬ್ರ್ಯಾಕೆಟ್ನಲ್ಲಿ SC ST ಪ್ರವರ್ಗ 1 ಮತ್ತು PH ಎಷ್ಟಂದರೆ 14,880. ಅರ್ಹತೆ ಪಡೆದವರು ಟೋಟಲ್ ಸಮಾಜ ವಿಜ್ಞಾನ ಎಷ್ಟು ಜನ ಅಂತಂದರೆ 40,642. ಇನ್ನು ಅರ್ಹತೆ ಪಡೆದವರು ಗಣಿತ ವಿಜ್ಞಾನ ಎಷ್ಟಂದರೆ 27,364. ಒಟ್ಟು ಅರ್ಹತೆ ಪಡೆದವರು ಎಷ್ಟಂದರೆ 68,006 ಜನ. ಶೇಕಡಾವಾರು ಅರ್ಹತೆ ಪಡೆದವರು 28.67. ನಾನು ನಿಮಗೆ ಆಗಲೇ ಹೇಳಿದ್ದೆ, ಈ ಒಂದು ಸುಮಾರು 3.5 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದರು. ಅದರಲ್ಲಿ ಸುಮಾರು 1 ಲಕ್ಷ ಜನ ಏನು ಪಾಸ್ ಆಗ್ತಾರೆ ಅಂತ ಹೇಳಿದ್ದೆ. ಸೊ ಇದರಂತೆ ಆಲ್ಮೋಸ್ಟ್ ಆಲು 1 ಲಕ್ಷ ಜನ ಇಲ್ಲಿ ಹೆಚ್ಚು ಕಡಿಮೆ 30,000. ಆಮೇಲೆ ಇಲ್ಲಿ ಒಂದು ಹೆಚ್ಚು ಕಡಿಮೆ 69,000. ಟೋಟಲಾಗಿ ಆಲ್ಮೋಸ್ಟ್ ಆಲು 1 ಲಕ್ಷ ಸಮೀಪ ಜನರು ಒಂದು TET ಅರ್ಹತೆನೇ ಪಡೆದಿದ್ದಾರೆ ಪೇಪರ್ 1 ಪೇಪರ್ 2ಗೆ. ಸ್ವಲ್ಪ ಈ ಬಾರಿ GPSTR ಎಕ್ಸಾಮು ಸ್ವಲ್ಪ ಟಫ್ ಆಗ್ಬೋದು ಅಷ್ಟೇ. ಸ್ವಲ್ಪ ಒಂದು 2% ಹೆಚ್ಚಿಗೆ ನಿಂದಿರ್ಬೋದು, ಒಂದು ಕಟ್ ಆಫು ಅಷ್ಟೇ. ಬಟ್ ನೀವು ಸ್ವಲ್ಪ ಜಾಸ್ತಿ ಓದಬೇಕು ಈಗ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಲ್ಲ ಅಲ್ಲಿ ಉತ್ತರ ಕೊಡ್ತೀನಿ ಅಥವಾ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್.